ಸೊ ನಾವಿವಾಗ ನಡ್ಕೊಂಡು ಹೋಗ್ತಿರೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರಮುಖ, ಅತಿ ಮುಖ್ಯ, ಅತಿ ದೊಡ್ಡ, ಅತಿ ಪುರಾತನ ಆ್ಯಂಡ್ ಅತಿ ಫೇಮಸ್ ಆಗಿರುವಂಥ ಕಾಲೇಜ್, ಕ್ರೈಸ್ಟ್ ಚರ್ಚ್ ಕಾಲೇಜ್. ಹ್ಯಾರಿ ಪಾಟರ್ನ ಎಷ್ಟೋ ಫಿಲ್ಮಿಂಗ್ ಲೊಕೇಶನ್ಸ್ ಈ ಕಾಲೇಜ್ ಒಳಗಿದೆ. ಸೊ ಫುಲ್ಲು ಗೇರ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ. ಕತ್ತಿಗೇನೋ ಒಂದು ಕೊಟ್ಟಿದ್ದಾರೆ, ಮಲ್ಟಿಮೀಡಿಯಾ ಆಪ್ಷನ್ನು. ಇದರಲ್ಲಿ ನೋಡಿಕೊಂಡು, ಇದರಲ್ಲಿ ಕೇಳಿಸ್ಕೊಂಡು ನಾವು ಇಡೀ ಕ್ರೈಸ್ಟ್ ಚರ್ಚ್ನ ಸುತ್ತಾಡ್ಬೋದು. ಸೊ ನಮಗೆ ಯಾವುದೇ ಟೂರ್ ಗೈಡ್ ಬೇಕಿಲ್ಲ, ಇದು ಹೇಳ್ತಾ ಇರುತ್ತೆ, ನಾವು ಕೇಳಿಸ್ಕೊತಾ ಇರ್ತೀವಿ. ನನಗೇನಾದರೂ ಅರ್ಥ ಆದರೆ ಅದನ್ನು ನಿಮಗೂ ಹೇಳ್ತೀನಿ. ಬಟ್ ಟೂ ಸ್ಟಾರ್ಟ್ಸ್ ನಾವು ಇದರೊಳಗಡೆ ನಾವೀಗ ಎಂಟ್ರಿ ಕೊಡಬೇಕು. ಕ್ರೈಸ್ಟ್ ಕಾಲೇಜ್ನ ಬಹುತೇಕ ಭಾಗಗಳನ್ನು ನಿರ್ಮಿಸಿರೋದು 16ನೇ ಶತಮಾನದಲ್ಲಿ. ಈ ಕಾಲೇಜ್ ಆಕ್ಸ್ಫರ್ಡ್ನ ಅತಿ ದೊಡ್ಡ ಕಾಲೇಜ್. ಬಹಳಷ್ಟು ಇಂಗ್ಲೆಂಡ್ನ ಪ್ರೈಮ್ ಮಿನಿಸ್ಟರ್ಸ್ನು ಸೇರಿದಂತೆ ಪ್ರಪಂಚದ ಅತಿ ಪ್ರಸಿದ್ಧರು ಸುಮಾರು ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಕ್ರೈಸ್ಟ್ ಚರ್ಚ್ ಕಾಲೇಜ್ನ ಎಂಟರ್ ಆದಾಗ ನಮಗೆ ಮೊದಲು ಕಾಣೋದೇ ಈ ಡೈನಿಂಗ್ ಹಾಲ್ಗೆ ಕನೆಕ್ಟ್ ಆಗುವಂಥ ಬ್ಯೂಟಿಫುಲ್ ಸ್ಟೇರ್ವೇ. ಈ ಸ್ಟೇರ್ವೇ ಕೆಲವರಿಗೆ ತುಂಬ ಫೆಮಿಲಿಯರ್ ಆಗಿ ಕಾಣ್ಬೋದು. ಯಾಕೆ ಅಂದರೆ ಇಲ್ಲೇ ಹ್ಯಾರಿ ಪಾಟರ್ ಚಿತ್ರದ ಮೊದಲ ಭಾಗದಲ್ಲಿ ಎಲ್ಲ ಹಾಗ್ವಾರ್ಟ್ಸ್ ಸ್ಟೂಡೆಂಟ್ಸ್ನ ವೆಲ್ಕಮ್ ಮಾಡ್ತಾರಲ್ಲ, ಆ ಸೀನ್ನ ಚಿತ್ರೀಕರಿಸಿರುವಂಥ ಸ್ಥಳ. ಕಾಲೇಜ್ನ ಈ ಭವ್ಯವಾದ ಡೈನಿಂಗ್ ಹಾಲ್ ಈಗಲೂ ಕೂಡ ಬಳಕೆಯಲ್ಲಿದೆ. ಸ್ಟೂಡೆಂಟ್ಸ್ ಮತ್ತು ಪ್ರೊಫೆಸರ್ಸ್ ಈಗಲೂ ದಿನ ಮಧ್ಯಾಹ್ನ ಇಲ್ಲೇ ಊಟ ಮಾಡೋದು. ಈ ಡೈನಿಂಗ್ ಹಾಲ್ 16ನೇ ಶತಮಾನದ್ದು. ಆ್ಯಂಡ್ ಇದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ಹ್ಯಾರಿ ಪಾಟರ್ ಫಿಲಮಲ್ಲಿ ಬರುವಂಥ ಹಾಗ್ವಾರ್ಟ್ಸ್ ಡೈನಿಂಗ್ ಹಾಲ್ ಇದೆಯಲ್ಲ, ಅದರ ಸೆಟ್ ಕೂಡ ಇದೇ ಥರ ನಿರ್ಮಿಸಿದ್ರು. ನೀವು ಹ್ಯಾರಿ ಪಾಟರ್ ಫಿಲಮ್ಗಳಲ್ಲಿ ಅದನ್ನು ಹೋಗಿ ನೋಡ್ಬೋದು. ಇದು ಮಾಸ್ಟರ್ಗಳಿಗೆ ಮೀಸಲಿಟ್ಟಿರುವಂಥ ಟೇಬಲ್ಗಳು. ಈ ಡೈನಿಂಗ್ ಹಾಲಲ್ಲಿ 16ನೇ ಶತಮಾನದಿಂದ ಈ ಕಾಲೇಜಲ್ಲಿ ಪ್ರೊಫೆಸರ್ಸ್ ಆಗಿರುವಂಥ ಎಲ್ಲರ ಪೋರ್ಟ್ರೇಟ್ಸ್ಗಳನ್ನು ನೋಡ್ಬೋದು. ಈ ಪ್ರಾಂಗಣದ ಹೆಸರು ಟೌನ್ ಕ್ವಾಡ್ ಅಂತ. ಇದು ಈ ಕಾಲೇಜ್ನ ಅತಿ ದೊಡ್ಡ ಪ್ರಾಂಗಣ. ಇಲ್ಲಿ ಕೂಡ ಹ್ಯಾರಿ ಪಾಟರ್ ಚಿತ್ರದ ದೃಶ್ಯಗಳನ್ನು ಸೆರೆ ಹಿಡಿದಿದ್ದಾರೆ. ಕ್ರೈಸ್ಟ್ ಚರ್ಚ್ ಕಾಲೇಜ್ನ ಕ್ಯಾಂಪಸ್ ಒಳಗೇನೆ ಈ ಒಂದು ಭವ್ಯವಾದ ಕೆಥೆಡ್ರಲ್ ಇದೆ. ಕೆಥೆಡ್ರಲ್ ಅಂದರೆ ಚರ್ಚ್. ಹನ್ನೆರಡನೇ ಶತಮಾನದಿಂದ ಈ ಒಂದು ಚರ್ಚ್ ಇದೆ ಅಂತ ಹೇಳ್ತಾರೆ. ಕ್ಯಾಥೆಡ್ರಲ್ ಇಂದ ಆಚೆ ಬಂದ ತಕ್ಷಣ ಕಾಣುವಂಥ ಈ ಕಾರಿಡಾರ್ಸ್ ನೋಡಿದ್ರೆ ಮತ್ತಷ್ಟು ಹ್ಯಾರಿ ಪಾಟರ್ ಸೀನ್ಗಳನ್ನು ಚಿತ್ರೀಕರಿಸಿರುವಂಥ ಲೊಕೇಶನ್ಸ್ ಕಾಣುತ್ತೆ.
ಈ ಪೆಕ್ವಾಟರ್ ಕ್ವಾಡಲ್ಲಿರುವಂಥ ಬಿಲ್ಡಿಂಗ್ಗಳು ಈಗ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ಗಳಿಗೆ ಹಾಸ್ಟೆಲ್ ಅಕಾಮಿಡೇಷನ್ ಆಗಿದೆ. ಮೋಸ್ಟ್ಲಿ ಇಲ್ಲಿಂದ ಎಕ್ಸಿಟ್ ಆಗಬೇಕನ್ಸುತ್ತೆ, ನೋಡ್ತಾ ಇದ್ದೀವಿ. ಕ್ರೈಸ್ಟ್ ಚರ್ಚ್ ಕಾಲೇಜು ಆ್ಯಂಡ್ ಕ್ಯಾಥೆಡ್ರಲ್ ಎರಡೂ ಕೂಡ ನೋಡಿದ್ದಾಯಿತು. ಈಗ ಇನ್ನಷ್ಟು ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಆಕ್ಸ್ಫರ್ಡಲ್ಲಿ. ಈಗ ನಾವು ನಡ್ಕೊಂಡು ಹೋಗ್ತಿರುವಂಥ ಜಾಗ ಥೇಮ್ಸ್ ನದಿಯ ದಂಡೆ, ಆಕ್ಸ್ಫರ್ಡ್ ನಗರದ ಮೂಲಕ ಹಾದು ಹೋಗುವಂಥ ಥೇಮ್ಸ್ ನದಿ. ನೋಡಿ ರೋಯಿಂಗ್ ಮಾಡ್ತಾರೆ. ನಾವು ಆ ಕಡೆಯಿಂದ ಹೋಗೋಣ, ನಮ್ಮ ದಾರಿಯಲ್ಲಿ ಅವು ಕೂತ್ಕೊಂಡ್ಬಿಟ್ಟಿದೆ, ಸೊ ನಾವು ಈ ಕಡೆಯಿಂದ ಹೋಗೋಣ. ನಾನಿವಾಗ ಈ ಸುಂದರವಾದ ಒಂದು ರೋಡಲ್ಲಿ ನಡ್ಕೊಂಡು ಬಂದಮೇಲೆ ಇಲ್ಲಿ ಇನ್ನೂ ಸುಂದರವಾದ ಒಂದು ರೋಡ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಮೆರ್ಟನ್ ಕಾಲೇಜ್ ಅನ್ನೋ ಒಂದು ಕಾಲೇಜ್ನ ಕ್ಯಾಂಪಸ್, ಅಂದರೆ 13ನೇ ಶತಮಾನದ ಕಾಲೇಜು. ಇಲ್ಲಿರೋದಲ್ಲ ಅದೇ ಬಿಡಿ, 13ನೇ ಶತಮಾನ 14ನೇ ಶತಮಾನದ ಕಾಲೇಜಸ್ಸು. ಬಟ್ ಯಾ ನೋಡಿ, ದಿಸ್ ಇಸ್ ಮೆರ್ಟನ್ ಕಾಲೇಜ್. ಹಾಗೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಈ ಕಡೆ ಒಂದು ಬಿಲ್ಡಿಂಗ್ ಕಾಣಿಸ್ತು. ಇದೇನಪ್ಪ ಅಂತ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಇದು ಒಂದು ಕಾಲೇಜು, ಓರಿಯಲ್ ಕಾಲೇಜ್ ಅಂತ. ಹೀಗೆ ಸಿಕ್ಕಲ್ಲೆಲ್ಲ ಕಾಲೇಜು, ಅದು ಸಿಕ್ಕಾಪಟ್ಟೆ ಪುರಾತನವಾದ ಕಾಲೇಜು, ಸಿಕ್ಕಾಪಟ್ಟೆ ಫೇಮಸ್ ಕಾಲೇಜ್ಗಳು ಎಲ್ಲ ಒಂದೇ ಕಡೆ, ದಟ್ ಈಸ್ ಆಕ್ಸ್ಫರ್ಡ್. ನಾವಿವಾಗ ಬಾಡ್ಲಿಯನ್ ಲೈಬ್ರರಿ ಅಂತ ಒಂದು ಲೈಬ್ರರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಸ್ಕ್ವೇರ್ ಇದೆ ಇಲ್ಲಿ ಅದ್ರ ಮುಂದೆ, ಆದರೆ ಬ್ಯೂಟಿಫುಲ್ ಸ್ಕ್ವೇರ್ ಸುತ್ತ ಒಂದು ಫ್ಯಾಂಟಾಸ್ಟಿಕ್ ಬಿಲ್ಡಿಂಗ್ ಇದೆ. ಇದು ಕೂಡ 16th ಸೆಂಚುರಿದು ಅನಿಸುತ್ತೆ. ಸೊ 16th ಸೆಂಚುರಿಯಲ್ಲಿ ಮಾಡಿರುವಂಥ ಲೈಬ್ರರಿ ಇದು. ದಿಸ್ ಇಸ್ ಸಪೋಸ್ ಟು ಬಿ UK's ಸೆಕೆಂಡ್ ಲಾರ್ಜೆಸ್ಟ್ ಲೈಬ್ರರಿ, ಅಂದರೆ 2ನೇ ದೊಡ್ಡ ಲೈಬ್ರರಿ. ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ 10 ಮಿಲಿಯನ್ ವರ್ಕ್ಸ್ ಇದೆಯಂತೆ, 10 ಮಿಲಿಯನ್ ಬುಕ್ಸ್ ಇದೆಯಂತೆ. ಸೊ ಆ ಕಾಲದ ಲೈಬ್ರರಿ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಇಡೀ ಬಿಲ್ಡಿಂಗಲ್ಲಿ ಒಂದಷ್ಟು ರೂಮ್ಗಳಿದೆ. ಆ ಒಂದೊಂದು ರೂಮ್ ಒಳಗೆ ಹೋದ್ರೂ ಒಂದೊಂದು ಸಬ್ಜೆಕ್ಟ್ಗೆ ಎಂಟ್ರಿ, ಅಂದರೆ ಒಂದು ರೂಮು ಅಸ್ಟ್ರಾನಮಿಗಿದೆ, ಇನ್ನೊಂದು ರೂಮು ಮೆಡಿಸಿನ್ಗಿದೆ. ಒಂದೊಂದು ರೂಮ್ ಒಳಗೆ ಹೋದ್ರೂ ಆ ಸಬ್ಜೆಕ್ಟ್ದು ಬುಕ್ಸ್ ಸಿಗುತ್ತೆ ಅಂತ ಅನ್ಸುತ್ತೆ. ಫಿಲಾಸಫಿ, ಮೆಡಿಸಿನ್, ಇದು ಮೋಸ್ಟ್ಲಿ ಅಸ್ಟ್ರಾನಮಿ. Schola Logicae, Grammatic and History, Geometry, Arithmetic and Metaphysics. ಆಕ್ಸ್ಫರ್ಡ್ ಸಿಟಿನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಬಿಕಾಸ್ ನಾನೀಗ ಇಲ್ಲಿಂದ ಹೊರಡೋ ಟೈಮ್. ಇನ್ನೂ ಒಂದಷ್ಟು ಕಾಲೇಜ್ಗಳಿದೆ ನೋಡೋಕ್ಕೆ, ಬಟ್ ಒಂದೊಂದು ಕಾಲೇಜ್ ಒಳಗೂ ಹೋಗಿ 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 ನೋಡ್ತಿದ್ರೆ ಸುಸ್ತಾಗ್ಬಿಡುತ್ತೆ. ಈಗಲೇ ಆಲ್ರೆಡಿ ಸಿಕ್ಕಾಬಿಟ್ಟೆ ಸುಸ್ತಾಗಿದೆ. ಸೊ ಈಗ ಇಲ್ಲಿಂದ ಹೊರಟು ಮತ್ತೆ ಅದೇ ಆಕ್ಸ್ಫರ್ಡ್ ಟ್ಯೂಬ್ ಬಸ್ನ ಹತ್ತಿ ಲಂಡನ್ಗೆ ಹೊರಡ್ತಿದ್ದೀವಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.